ದೆಹಲಿಯ ಕಾರ್ ಬ್ಲಾಸ್ಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನ್ಯೂಸ್ ಫಸ್ಟ್ಗೆ ಬ್ಲಾಸ್ಟ್ನ ಮತ್ತೊಂದು ವಿಡಿಯೋ ಲಭ್ಯವಾಗಿದೆ. ಸೋಮವಾರ ಸಂಜೆ 6:50ರ ಸುಮಾರಿಗೆ ಸ್ಫೋಟ ಸಂಭವಿಸಿರುವುದು ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಸಿಸಿಟಿವಿಯಲ್ಲಿ ಸೆರೆಯಾಗಿರೋ ಅಂತ ಬ್ಲಾಸ್ಟ್ನ ವಿಡಿಯೋ ಈಗ ನ್ಯೂಸ್ ಫಸ್ಟ್ಗೆ ಲಭ್ಯ ಆಗಿದೆ. i20 ಕಾರು, ಬಿಳಿ ಬಣ್ಣದ ಕಾರು ಸ್ಫೋಟಗೊಂಡಂತ ಮತ್ತೊಂದು ವಿಡಿಯೋ ಈಗ ನ್ಯೂಸ್ ಫಸ್ಟ್ಗೆ ಲಭ್ಯ ಆಗಿದೆ. ಸೋಮವಾರ ಸಂಜೆ 6:50ರ ಸುಮಾರಿಗೆ ಸ್ಫೋಟ ಆಗಿರುವಂಥ ವಿಡಿಯೋ ಲಭ್ಯವಾಗಿದೆ. ನೋಡಿ, ಭೀಕರತೆ, ಅದರ ಭೀಕರತೆ, ಸ್ಫೋಟದ ಭೀಕರತೆ ಎಷ್ಟರ ಮಟ್ಟಿಗಿದೆ ಅಂದರೆ 10ನೇ ತಾರೀಕು ಸಂಜೆ 6:50:58 ಕರೆಕ್ಟಾಗಿ ಬ್ಲಾಸ್ಟ್ ಆಗಿದೆ. ಆ ಬ್ಲಾಸ್ಟ್ನ CCTVಯ ವಿಡಿಯೋ ವಿಜುವಲ್ಸ್ ನ್ಯೂಸ್ ಫಸ್ಟ್ಗೆ ಲಭ್ಯ ಆಗಿದೆ. 6:50ರ ಸುಮಾರಿಗೆ ನವೆಂಬರ್ 10ನೇ ತಾರೀಕು ದೆಹಲಿಯ ಕೆಂಪು ಕೋಟೆ ಬಳಿ ಸ್ಫೋಟಿಸಲ್ಪಟ್ಟಂತ i20 ಕಾರ್ ಏನಿದೆ ಅದರ ಮತ್ತೊಂದು ವಿಡಿಯೋ ಈಗ ನ್ಯೂಸ್ ಫಸ್ಟ್ಗೆ ಲಭ್ಯ ಆಗಿದೆ. ನ್ಯೂಸ್ ಫಸ್ಟ್ನ ಸ್ಕ್ರೀನ್ ಮೇಲ್ಗಡೆ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳನ್ನು ನೋಡ್ತಾ ಇದ್ದೀರಿ. ನವೆಂಬರ್ 10ನೇ ತಾರೀಕು ಸಂಜೆ 6:50:57 ಸ್ಫೋಟಗೊಂಡಿರೋ ಅಂತ i20 ಕಾರು ದೆಹಲಿಯ ಕೆಂಪು ಕೋಟೆ ಬಳಿ ಸ್ಫೋಟಗೊಂಡಿದೆ. ಅದರ ಮತ್ತೊಂದು ವಿಡಿಯೋ ಈಗ ನ್ಯೂಸ್ ಫಸ್ಟ್ಗೆ ಲಭ್ಯ ಆಗಿದೆ. ಅದರ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳನ್ನು ಸ್ಕ್ರೀನ್ ಮೇಲ್ಗಡೆ ನೋಡ್ತಾ ಇದ್ದೀರಿ. i20 ಕಾರ್ನ ಸ್ಫೋಟ ಮಾಡಿದಂಥ ಡಾಕ್ಟರ್ ಉಮರ್ ನಬಿ ಏನಿದ್ದಾನೆ ಅದರ ಸ್ಫೋಟದ ತೀವ್ರತೆ ಎಷ್ಟಿತ್ತು ಅನ್ನೋದನ್ನ ನಾವು ಗಮನಿಸಬಹುದು. ದೆಹಲಿಯ ಕೆಂಪು ಕೋಟೆ ಬಳಿ i20 ಕಾರ್ ಸ್ಫೋಟಗೊಂಡು ಏನು ಸಾವು ನೋವು ಸಂಭವಿಸಿದೆ, ಅದರ ಭೀಕರತೆ ಎಷ್ಟಿದೆ ಅನ್ನೋದನ್ನ ನಾವೀಗ ನೇರವಾಗಿ ನೋಡಬಹುದು. ಅದರ ಮತ್ತೊಂದು ಬ್ಲಾಸ್ಟ್ ಆಗಿರುವಂಥ ಕಾರ್ನ ಮತ್ತೊಂದು ವಿಡಿಯೋ ಈಗ ವೈರಲ್ ಆಗ್ತಾ ಇದೆ, ಸಿಗ್ತಾ ಇದೆ. CCTVಯ ಫುಟೇಜ್ ಸಿಗ್ತಾ ಇದೆ. ಬ್ಲಾಸ್ಟ್ನ ಮತ್ತೊಂದು ವಿಡಿಯೋ ಈಗ ನ್ಯೂಸ್ ಫಸ್ಟ್ಗೆ ಲಭ್ಯ ಆಗಿದೆ. 6:50:57 ಬ್ಲಾಸ್ಟ್ ಆಗಿರುವಂಥದ್ದು ದೆಹಲಿಯ ಕೆಂಪು ಕೋಟೆ ಬಳಿ. ನೋಡಿ, i20 ಕಾರ್ ಬ್ಲಾಸ್ಟ್ ಆಯಿತು. ಆ ಬ್ಲಾಸ್ಟ್ನ ಭೀಕರತೆ ಅಕ್ಕಪಕ್ಕ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಹಬ್ಬಿದೆ ಅನ್ನೋದು ನೋಡ್ತಾ ಇದ್ದೀವಿ. ನೋಡಿ, ಬ್ಲಾಸ್ಟ್ ಆಗಿರುವಂಥ CCTVಯ ಫುಟೇಜ್ ಈಗ ನ್ಯೂಸ್ ಫಸ್ಟ್ಗೆ ಲಭ್ಯ ಆಗಿದೆ. ಇದು ನವೆಂಬರ್ 10ನೇ ತಾರೀಕು ಕಳೆದ ಸೋಮವಾರ 2 ದಿನಗಳ ಹಿಂದೆ ಸಂಜೆ 6:50 ದೆಹಲಿಯಲ್ಲಿ ಕೆಂಪು ಕೋಟೆಯ ಬಳಿ ಆಗಿರೋ ಅಂಥ ಬ್ಲಾಸ್ಟ್. ಇದು i20 ಕಾರ್ ಬಿಳಿ ಬಣ್ಣದ್ದು ಏನು ಡಾಕ್ಟರ್ ಉಮರ್ ನಬಿ ಸ್ಫೋಟಿಸಿದ್ದಾನೆ, ಅದರ ಭೀಕರತೆ ಎಷ್ಟಿದೆ ಅನ್ನೋದನ್ನು ನೋಡ್ತಾ ಇದ್ದೀವಿ. ಸಂಜೆ 6:50:57 ಕಾರ್ ಸ್ಫೋಟಗೊಂಡಿದೆ. ಇದು ಅದರ ದೃಶ್ಯಾವಳಿಗಳು, CCTV ಫುಟೇಜ್ ಕೂಡ ನ್ಯೂಸ್ ಫಸ್ಟ್ಗೆ ಲಭ್ಯ ಆಗಿದೆ. ಇನ್ನು ದೆಹಲಿಯ ಕೆಂಪು ಕೋಟೆ ಬಳಿ ಕಳೆದ ಸೋಮವಾರ 10ನೇ ತಾರೀಕು ಸಂಜೆ 6:50 i20 ಕಾರ್ ಸ್ಫೋಟಗೊಂಡಿದೆ. ಅದರ ಎಕ್ಸ್ಕ್ಲೂಸಿವ್ ವಿಜುವಲ್ಸ್, ಬ್ಲಾಸ್ಟ್ನ ಮತ್ತೊಂದು ಎಕ್ಸ್ಕ್ಲೂಸಿವ್ ವಿಜುವಲ್ಸ್ ನ್ಯೂಸ್ ಫಸ್ಟ್ಗೆ ಈಗ ಲಭ್ಯ ಆಗಿದೆ. CCTV ಫುಟೇಜ್ ನೋಡಿ, ಎಷ್ಟು ದೊಡ್ಡ ಪ್ರಮಾಣದ ಸ್ಫೋಟ ಇದು ಅಂತ ಹೇಳಿದ್ರೆ ಅಕ್ಕಪಕ್ಕ ವಾಹನಗಳು ಕೂಡ ಆ ಒಂದು ಸ್ಫೋಟಕ್ಕೆ ಅಲ್ಲೇ ನುಜ್ಜುಗುಜ್ಜಾಗಿದೆ. ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಸ್ಫೋಟ ಆಗಿದೆ. 6:50:57 ಆಗಿರೋ ಅಂಥ ಸ್ಫೋಟ ಇದು. ಅಲ್ಲಿರುವಂಥ CCTVಯಲ್ಲಿ ರೆಕಾರ್ಡ್ ಆಗಿದೆ. ಕಾರ್ ಸ್ಫೋಟಗೊಳ್ಳೋ ಅಂತ ಮತ್ತೊಂದು ವಿಡಿಯೋ ನ್ಯೂಸ್ ಫಸ್ಟ್ಗೆ ಲಭ್ಯ ಆಗಿದೆ. ಕೆಂಪುಕೋಟೆ ಬಳಿ ಅನುಮಾನಾಸ್ಪದವಾಗಿ ಈ ಸ್ಫೋಟ ಸಂಭವಿಸಿದೆ. ಈಗ ಸಾಕಷ್ಟು ಫುಟೇಜ್ಗಳು ಲಭ್ಯ ಆಗ್ತಾ ಇದೆ. ಅದರ ಮುಂದುವರೆದ ಭಾಗವಾಗಿ ಮತ್ತೊಂದು ಎಕ್ಸ್ಕ್ಲೂಸಿವ್ ಫುಟೇಜ್ ಈಗ ನ್ಯೂಸ್ ಫಸ್ಟ್ಗೆ ಲಭ್ಯ ಆಗಿರುವಂಥದ್ದು. 6:50:57 ಸ್ಫೋಟ ಆಗಿದೆ ದೆಹಲಿಯ ಕೆಂಪುಕೋಟೆ ಬಳಿ. ಅಂದರೆ ಕೆಂಪುಕೋಟೆ ಬಳಿ ಆಗಿರೋವಂಥ ಸ್ಫೋಟದ ವಿಡಿಯೋಗಳನ್ನು ನೋಡಿದ್ವಿ. ಅದರ ಮುಂದುವರೆದ ಭಾಗದ ಮತ್ತೊಂದು ಎಕ್ಸ್ಕ್ಲೂಸಿವ್ CCTV ವಿಡಿಯೋ ಇದು ಲಭ್ಯ ಆಗಿರುವಂಥದ್ದು. ಅದರಲ್ಲಿ ಸಿಗ್ತಾ ಇರುವಂಥ ಟೈಮಿನ ಪ್ರಕಾರ ಸಂಜೆ 6:50:57 ನೋಡಿ, ಸ್ಫೋಟ ಆಗತ್ತೆ. ನೋಡಿ, ಸ್ಫೋಟ ಆಯಿತು. ಅಂದರೆ ಕಾರ್ನ ತಂದು ಅಲ್ಲಿ ಸ್ಫೋಟ ಮಾಡೋ ಅಂಥ ಫುಟೇಜ್ ನಾವು ರೆಡ್ ಕಲರ್ ರೌಂಡ್ ಆಫ್ ಮಾರ್ಕ್ ಮಾಡಿ ಕೂಡ ತೋರಿಸ್ತಾ ಇದ್ದೀವಿ. ನೋಡಿ, ಇದೇ ಕಾರ್ ಸ್ಫೋಟ ಆಯಿತು. ಎಷ್ಟು ದೊಡ್ಡ ಸದ್ದು ಮತ್ತು ಬೆಂಕಿ ಯಾವ ರೀತಿ ಬಂತು ಅನ್ನೋದನ್ನ ನಾವು ನೋಡ್ತಾ ಇದ್ದೀವಿ. ರೆಡ್ ಕಲರ್ ಮಾರ್ಕ್ ಹಾಕಿ ತೋರಿಸ್ತಾ ಇದೀವಲ್ಲ, ಇದೇ i20 ಕಾರ್ ವೈಟ್ ಕಲರ್
ಹರಿಯಾಣ ರಿಜಿಸ್ಟ್ರೇಷನ್ ನೋಂದಣಿ ಸಂಖ್ಯೆ ಹೊಂದಿದಂಥ ಕಾರು. ಇದು ದೆಹಲಿಯಲ್ಲಿ ನಡೆದಿರೋ ಅಂತ ಸ್ಫೋಟದ ಮತ್ತೊಂದು ವಿಡಿಯೋ ಈಗ ಲಭ್ಯ ಆಗಿರೋ ಅಂಥದ್ದು ನ್ಯೂಸ್ ಫಸ್ಟ್ಗೆ. ಕಾರ್ ಏನು ಸ್ಫೋಟಗೊಂಡಿದೆ ಅದರ ಮತ್ತೊಂದು ವಿಡಿಯೋ ಈಗ ವೈರಲ್ ಆಗಿದೆ. 10ನೇ ತಾರೀಕು ಸಂಜೆ 6:50:57 ದೆಹಲಿಯ ಕೆಂಪುಕೋಟೆ ಬಳಿ ಕಾರ್ ಸ್ಫೋಟಗೊಂಡಿರೋ ಅಂತ ಭೀಕರ ವಿಡಿಯೋ ನ್ಯೂಸ್ ಫಸ್ಟ್ಗೆ ಈಗ ಲಭ್ಯ ಆಗಿದೆ. ನ್ಯೂಸ್ ಫಸ್ಟ್ನ ಸ್ಕ್ರೀನ್ ಮೇಲ್ಗಡೆ ನೋಡ್ತಾ ಇದ್ದೀರಿ. ಅದರ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳನ್ನು ಡಾಕ್ಟರ್ ಉಮರ್ ನಬಿ ಚಲಾಯಿಸಿಕೊಂಡು ಬಂದಂಥ ಬಿಳಿ ಬಣ್ಣದ i20 ಕಾರ್ ಸ್ಫೋಟಗೊಂಡಿದೆ. ದೆಹಲಿಯ ಕೆಂಪುಕೋಟೆ ಬಳಿ ಸೋಮವಾರ ನವೆಂಬರ್ 10 ಸೋಮವಾರ ಸಂಜೆ 6:50:57 ನೋಡಿ. CCTVಯ ಫುಟೇಜ್ 54 ಸೆಕೆಂಡ್, 55 ಸೆಕೆಂಡ್, 56, 57ಕ್ಕೆ ಈಗ ಬ್ಲಾಸ್ಟ್ ಆಗುತ್ತೆ ನೋಡಿ. ದೆಹಲಿಯ ಕೆಂಪುಕೋಟೆಯ ಬಳಿ i20 ಕಾರ್ ಸ್ಫೋಟಗೊಂಡಿರೋ ಅಂತ ವಿಜುವಲ್ಸ್ ಅನ್ನ ಮತ್ತೊಂದು ವಿಡಿಯೋ ನಾವು ತೋರಿಸ್ತಾ ಇದ್ದೀವಿ ನ್ಯೂಸ್ ಫಸ್ಟ್ನ ಸ್ಕ್ರೀನ್ ಮೇಲ್ಗಡೆ. ನಿಜಕ್ಕೂ ಕೂಡ ಇದರ ಭೀಕರತೆ ಎಷ್ಟಿತ್ತು ಅನ್ನೋದನ್ನ ನೋಡೋದಾದ್ರೆ ಎಲ್ರಿಗೂ ಕೂಡ ಒಂದು ಕ್ಷಣ ದಂಗಾಗಿ ಹೋಗ್ತೀವಿ. ಇನ್ನು ನ್ಯೂಸ್ ಫಸ್ಟ್ಗೆ ಬ್ಲಾಸ್ಟ್ ಆಗಿರೋ ಅಂತ ಮತ್ತೊಂದು ವಿಡಿಯೋ ಇದೀಗ ಲಭ್ಯ ಆಗಿದೆ ನೋಡಿ. ನಾವು ಅದರ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳನ್ನು ತೋರಿಸ್ತಾ ಇದ್ದೀವಿ. ಕಳೆದ ಸೋಮವಾರ ನವೆಂಬರ್ 10ನೇ ತಾರೀಕು ಸಂಜೆ 6:50:57 ಬ್ಲಾಸ್ಟ್ ಆಗುತ್ತೆ ನೋಡಿ. ನಾವು ರೌಂಡ್ ಮಾರ್ಕ್ ಹಾಕಿ ಅಂತ ತೋರಿಸ್ತಾ ಇದ್ದೀವಿ. ಇದೇ ಫುಟೇಜಲ್ಲಿ ಇದೇ i20 ಕಾರ್ ನೋಡಿ. ಇಲ್ಲಿ ಸಮಯ ಕಾಣ್ತಾ ಇದೆ 6:50:54, 55, 56, 57ಕ್ಕೆ ಬ್ಲಾಸ್ಟ್ ಆಗುತ್ತೆ. ಏಕಾಏಕಿ ಬ್ಲಾಸ್ಟ್ ಆಗೋ ಅಂತ ಎಕ್ಸ್ಕ್ಲೂಸಿವ್ ವಿಡಿಯೋ ಮತ್ತೊಂದು CCTVದು ಈಗ ನ್ಯೂಸ್ ಫಸ್ಟ್ಗೆ ಲಭ್ಯ ಆಗಿದೆ. ಇದರ ಅರ್ಥ ಏನು? ಬೆಳಗ್ಗೆಯಿಂದ ಕಾರ್ನಲ್ಲೇ ಇದ್ದಂಥ ಉಗ್ರ ಡಾಕ್ಟರ್ ಉಮರ್ ನಬಿ ಕೆಂಪುಕೋಟೆ ಬಳಿ ಸಂಜೆ 6:45 ಸುಮಾರಿಗೆ ಬಂದಿದ್ದಾನೆ. ಅದಾದ ಬಳಿಕ ಎಲ್ಲಿ ಕಾರ್ನ ಪಾರ್ಕ್ ಮಾಡಬೇಕು ಅನ್ನೋದನ್ನೆಲ್ಲ ನೋಡಿಕೊಂಡು ನೇರವಾಗಿ 6:50:57 ಕಾರ್ನ ಬ್ಲಾಸ್ಟ್ ಮಾಡಿದ್ದಾನೆ. ಈ ರೌಂಡ್ ಮಾರ್ಕಲ್ಲಿ ನಾವೇನು ತೋರಿಸ್ತಾ ಇದ್ದೀವಿ ಇದೇ ಸ್ಫೋಟಗೊಂಡಿರೋ ಅಂತ i20 ಕಾರು. ಹರಿಯಾಣ ನೋಂದಣಿ ಸಂಖ್ಯೆ ಹೊಂದಿರೋ ಅಂತ ಕಾರು, ಹರಿಯಾಣ ರಿಜಿಸ್ಟ್ರೇಷನ್ ನಂಬರ್ನ ಹೊಂದಿತ್ತು. ದೆಹಲಿಯ ಹೃದಯ ಭಾಗ ಕೆಂಪುಕೋಟೆ ಬಳಿ ಬಂದು ಇಲ್ಲಿ ಸ್ಫೋಟಗೊಂಡಿದೆ. ಸಮಯವನ್ನು ಕೂಡ ನಾವು CCTV ಫುಟೇಜ್ ನೋಡಬಹುದು. 10ನೇ ತಾರೀಕು 11ನೇ ತಿಂಗಳು 2025 18:50:57 ಇದರ ಅರ್ಥ ಏನು? 6:50:57 ಈ i20 ಕಾರ್ ಬ್ಲಾಸ್ಟ್ ಆಗಿದೆ. ಈ ಮೂಲಕ ಅದರಲ್ಲಿ ಇದ್ದಂಥ ಸ್ಫೋಟಕಗಳನ್ನು ಸ್ಫೋಟ ಮಾಡಲಾಗಿದೆ. ಅದರ ಮತ್ತೊಂದು ವಿಡಿಯೋ ಇದು. ಈಗಾಗಲೇ i20 ಕಾರ್ ಸ್ಫೋಟಗೊಂಡು ಬೇರೆ ಬೇರೆ ಆ್ಯಂಗಲ್ಗಳ ವಿಜುವಲ್ಸ್ನ ನಾವು ತೋರಿಸ್ತಿದ್ವಿ. ಈಗ ಮತ್ತೊಂದು ಹೊಸ ವಿಜುವಲ್ ಸಿಕ್ಕಿದೆ ನ್ಯೂಸ್ ಫಸ್ಟ್ಗೆ. ಅದರ ಎಕ್ಸ್ಕ್ಲೂಸಿವ್ ವಿಡಿಯೋ ನ್ಯೂಸ್ ಫಸ್ಟ್ನ ಸ್ಕ್ರೀನ್ ಮೇಲ್ಗಡೆ ನೀವು ನೋಡ್ತಾ ಇದ್ದೀರಿ. ಬ್ಲಾಸ್ಟ್ ಆಗಿರೋ ಅಂತ i20 ಕಾರ್ ಇದೆ ನೋಡಿ. ಟ್ರಾಫಿಕ್ ದಟ್ಟಣೆ ಇರೋ ಅಂತ ಪ್ರದೇಶದಲ್ಲಿ ಬಂತು ಕಾರು, ಬ್ಲಾಸ್ಟ್ ಆಯಿತು. ಅಂದರೆ ಇದು ಪೂರ್ವ ನಿಯೋಜಿತ ಕೃತ್ಯ. ಇದಕ್ಕೆ ನೇರವಾಗಿ ಜನ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲಿರ್ತಾರೋ ಹೆಚ್ಚಿನ ಸಾವು ನೋವು ಸಂಭವಿಸಬೇಕು ಅನ್ನೋ ನಿಟ್ಟಿನಲ್ಲಿ ಈಗ ನೇರವಾಗಿ ಅಲ್ಲಿಗೆ ತಂದು ಕಾರನ್ನ ಬ್ಲಾಸ್ಟ್ ಮಾಡಲಾಗಿದೆ. ಈ ಮೂಲಕ ಅದರ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳನ್ನು ನೋಡ್ತಾ ಇದ್ದೀರಿ. CCTVಯ ಮತ್ತೊಂದು ಆ್ಯಂಗಲ್ ಇದು. ರೆಡ್ ಮಾರ್ಕ್ ಹಾಕಿ ತೋರಿಸ್ತಾ ಇದ್ದೀವಲ್ಲ ಇದೆ. ಇಲ್ಲಿ i20 ಕಾರ್ ಇದೇ ಸ್ಫೋಟಗೊಂಡಿರುವಂಥದ್ದು 54 ಸೆಕೆಂಡ್, 55, 56, 57ನೇ ಸೆಕೆಂಡಿಗೆ ಬ್ಲಾಸ್ಟ್ ಆಯಿತು. ಅದರ ಎಕ್ಸ್ಕ್ಲೂಸಿವ್ ವಿಡಿಯೋ ನ್ಯೂಸ್ ಫಸ್ಟ್ಗೆ ಲಭ್ಯ ಆಗಿದೆ. ಈಗ ಕಳೆದ ಸೋಮವಾರ ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿದಂಥ ದೆಹಲಿಯ ಕೆಂಪುಕೋಟೆ ಬಳಿಯ i20 ಬಿಳಿ ಬಣ್ಣದ ಹರಿಯಾಣ ನೋಂದಣಿ ಸಂಖ್ಯೆ ಹೊಂದಿದ್ದಂಥ ಕಾರ್ ಬ್ಲಾಸ್ಟ್ ಆಯ್ತಲ್ಲ, ಅದರ ಮತ್ತೊಂದು ಆ್ಯಂಗಲ್ನ CCTV ದೃಶ್ಯ ಈಗ ನ್ಯೂಸ್ ಫಸ್ಟ್ಗೆ ಲಭ್ಯ ಆಗಿದೆ. ಕೆಂಪುಕೋಟೆ ಬಳಿ ನಡೆದಿದ್ದಂಥ ಕಾರ್ ಸ್ಫೋಟ ಸಂಜೆ 6:50:57 ಆಗಿರೋ ಅಂಥ ಸ್ಫೋಟ ಇದು. ನಾವು ಅದನ್ನು ಎಕ್ಸಾಕ್ಟಾಗಿ 6:51 6:51 ಅಂತ ಅನ್ಕೋಬಹುದು. 6:50:57 ಕಾರ್ ಸ್ಫೋಟ ಆಗಿದೆ. ನಾವು ರೌಂಡ್ ಮಾರ್ಕಲ್ಲಿ ಕೂಡ ಹಾಕಿ ಅದರ ದೃಶ್ಯಾವಳಿಗಳನ್ನು ತೋರಿಸ್ತಾ ಇದ್ದೀವಿ. ನ್ಯೂಸ್ ಫಸ್ಟ್ನ ಸ್ಕ್ರೀನ್ ಮೇಲ್ಗಡೆ ಎಕ್ಸ್ಕ್ಲೂಸಿವ್ ವಿಜುವಲ್ಸನ್ನು ನೋಡ್ತಾ ಇದ್ದೀರಿ. ಮತ್ತೊಂದು ಆ್ಯಂಗಲ್ನ ದೃಶ್ಯ ಇದು. ಹರಿಯಾಣ ನೋಂದಣಿ ಸಂಖ್ಯೆ ಹೊಂದಿತ್ತು. ಉಮರ್ ನಬಿ ಕಾರನ್ನ ಚಲಾಯಿಸ್ತಾ ಇದ್ದ. ಆತ ಸ್ಫೋಟಕಗಳನ್ನು ಕಾರ್ನಲ್ಲಿ ಇಟ್ಟಿದ್ದ. ಆತ ಕಾರ್ ಬಿಟ್ಟು ಇಳಿದಿರಲಿಲ್ಲ.
ಕಾರಣ ಏನು? ಕಾರ್ ಬಿಟ್ಟು ಯಾರು ಇಳಿದ್ರೆ ಕಾರ್ನಲ್ಲಿ ಏನಿದೆ ಅಂತ ಬೇರೆ ಯಾರಾದರೂ ನೋಡಿದ್ರೆ, ಅನುಮಾನ ಬಂದರೆ, ಯಾವುದೇ ಅನುಮಾನ ಬಾರದ ರೀತಿಯಲ್ಲಿ ಇಲ್ಲಿ ಕಾರನ್ನ ಸ್ಫೋಟಗೊಳಿಸಲಾಗಿದೆ. ಆತ್ಮಾಹುತಿಯಾಗಿ ಈಗ ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಚಂದ್ರಮೋಹನ್ ನೇರ ಸಂಪರ್ಕಕ್ಕೆ ಜಾಯ್ನ್ ಆಗಿದ್ದಾರೆ. ಚಂದ್ರಮೋಹನ್, ನಾವು ಮತ್ತೊಂದು ಆಂಗಲ್ ನ ವಿಜುವಲ್ ನೋಡ್ತಾ ಇದ್ದೀವಿ. 6 ಗಂಟೆ 50 ನಿಮಿಷ 57 ಸೆಕೆಂಡ್ಗೆ ಕಾರು ಬ್ಲಾಸ್ಟ್ ಆಗಿರೋ ಅಂತ ಎಕ್ಸ್ಕ್ಲೂಸಿವ್ ವಿಡಿಯೋ ಮತ್ತೊಂದು ಆಂಗಲ್ದು ಈಗ ನ್ಯೂಸ್ ಫಸ್ಟ್ಗೆ ಸಿಕ್ಕಿದೆ. ಇದರ ಬಗ್ಗೆ ವಿವರಣೆಯನ್ನು ನೀಡ್ತಾ ಹೋಗೋದಾದ್ರೆ ಚಂದ್ರಮೋಹನ್. ಹೌದು ಮಧುಸೂದನ್, ನಾನೀಗ ದೆಹಲಿಯ ರೆಡ್ ಫೋರ್ಟ್ ನ ಮುಂಭಾಗದಲ್ಲಿ ಕಾರು ಸ್ಫೋಟವಾದಂತಹ ಸ್ಥಳದ ಎದುರುಗಡೆನೇ ಇದ್ದೇನೆ. ಮುಖ್ಯವಾಗಿ ನಾನು ಯಾವ ಸಿಸಿಟಿವಿ ವಿಡಿಯೋದಲ್ಲಿ ಆ ಒಂದು ವಿಡಿಯೋ ರೆಕಾರ್ಡ್ ಆಗಿದೆ ಅನ್ನೋದು ತೋರಿಸ್ತೇನೆ. ಇಲ್ಲಿ ತಾವು ನೋಡಬಹುದು ಬಿಳಿ ಪರದೆ ಹಾಕಿರ್ತಕ್ಕಂಥ ಜಾಗದ ಹಿಂಭಾಗದಲ್ಲೇ ಕಾರು ಸ್ಫೋಟ ಆಯಿತು. ಇದೇ ರೆಡ್ ಫೋರ್ಟ್ ಎದುರುಗಡೆನ ಟ್ರಾಫಿಕ್ ಸಿಗ್ನಲ್ ನ ಜಾಗ. ಇಲ್ಲಿ ಈ ಕಂಬದಲ್ಲಿ ಸಿಸಿಟಿವಿ ಕ್ಯಾಮೆರಾಗಳನ್ನ ಹಾಕಲಾಗಿದೆ. ಈ ಸಿಸಿಟಿವಿ ಕ್ಯಾಮೆರಾಗಳಲ್ಲೇ ಈ ಕಾರ್ ಬಂದು ಸಿಗ್ನಲ್ ಅಲ್ಲಿ ನಿಂತ್ಕೊಳ್ಳುವಂತಹ ದೃಶ್ಯಗಳು ಮತ್ತು ಅದಾದ ಬಳಿಕ 6:52ಕ್ಕೆ ಸ್ಫೋಟ ಆಗ್ತಕ್ಕಂಥ ದೃಶ್ಯಾವಳಿಗಳೆಲ್ಲವೂ ಕೂಡ ದಾಖಲಾಗಿದೆ. ಈ ಒಂದು ನೇತಾಜಿ ಸುಭಾಷ್ ಮಾರ್ಗದಲ್ಲಿ ಉದ್ದಕ್ಕೂ ಕೂಡ ದೆಹಲಿ ಪೊಲೀಸರು, ಟ್ರಾಫಿಕ್ ಪೊಲೀಸರು ಸಿಸಿಟಿವಿ ಕ್ಯಾಮೆರಾಗಳನ್ನ ಹಾಕಿದ್ದಾರೆ. ಇಲ್ಲಿ ಮತ್ತೊಂದು ಕಂಬದಲ್ಲೂ ಕೂಡ ತಾವು ನೋಡಬಹುದು, ಇಲ್ಲೂ ಕೂಡ ಸಿಸಿಟಿವಿ ಕ್ಯಾಮೆರಾಗಳನ್ನ ಅಳವಡಿಸಲಾಗಿದೆ. ಈ ಸಿಸಿಟಿವಿ ಕ್ಯಾಮೆರಾಗಳಲ್ಲೇ ಈ ಕಾರ್ ಬಂದು ನಿಂತ್ಕೊಳ್ಳುವಂತಹ ದೃಶ್ಯಗಳು ಮತ್ತು ಕಾರಿನ ಸ್ಫೋಟಕ ಸಾಮಗ್ರಿಗಳ ಸ್ಫೋಟ ಆಗ್ತಕ್ಕಂಥ ದೃಶ್ಯಗಳು ಎಲ್ಲವೂ ಕೂಡ ದಾಖಲಾಗಿವೆ. ಈಗ ಉದ್ದಕ್ಕೂ ಕೂಡ ಈ ನೇತಾಜಿ ಸುಭಾಷ್ ಮಾರ್ಗದಲ್ಲಿ ಸಿಸಿಟಿವಿ ಕ್ಯಾಮೆರಾಗಳನ್ನ ಹಾಕಿದ್ದಾರೆ. ಈ ಒಂದು ಕಂಬ ಇದು ನೇರವಾಗಿನೇ ರೆಡ್ ಫೋರ್ಟ್ ನ ಎದುರುಗಡೆ ಇರತಕ್ಕಂಥ ಟ್ರಾಫಿಕ್ ಸಿಗ್ನಲ್, ಈ ಟ್ರಾಫಿಕ್ ಸಿಗ್ನಲ್ ನ ಬಳಿನಲ್ಲೇ ಇರತಕ್ಕಂತಹ ಕಂಬದಲ್ಲಿ ಸಿಸಿಟಿವಿ ಕ್ಯಾಮೆರಾಗಳಿವೆ. ಜೊತೆಗೆ ಇನ್ನು ದೂರದಲ್ಲಿ ಸಿಗ್ನಲ್ ಮತ್ತೊಂದು ಭಾಗದಲ್ಲೂ ಕೂಡ ಸಿಸಿಟಿವಿ ಗಳನ್ನ ಕಂಬದಲ್ಲಿ ಅಳವಡಿಸಲಾಗಿದೆ. ಆ ಒಂದು ಕ್ಯಾಮೆರಾಗಳಲ್ಲೂ ಕೂಡ ಈ ಕಾರ್ ಬಂದು ನಿಂತ್ಕೊಳ್ಳುವಂತಹ ದೃಶ್ಯ, ಅದಾದ ಬಳಿಕ ಸ್ಫೋಟ ಆಗ್ತಕ್ಕಂಥ ದೃಶ್ಯ ಎಲ್ಲವೂ ಕೂಡ ದಾಖಲಾಗಿವೆ. ಇವತ್ತು ಕೂಡ ಈ ಒಂದು ನೇತಾಜಿ ಸುಭಾಷ್ ಮಾರ್ಗದಲ್ಲಿ ಎಲ್ಲಾ ವಾಹನ ಸಂಚಾರವನ್ನು ನಿಷೇಧಿಸಲಾಗಿದೆ. ಆ ಸ್ಫೋಟ ನಡೆದಂತಹ ಸ್ಥಳವನ್ನು ಈಗಲೂ ಕೂಡ ಎನ್ಐಎ ತಮ್ಮ ವಶದಲ್ಲೇ ತೆಗೆದುಕೊಂಡೇನೆ ಅಲ್ಲಿ ಸಾಕ್ಷ್ಯಾಧಾರಗಳನ್ನ, ಫರೆನ್ಸಿಕ್ ಸಾಕ್ಷ್ಯಗಳನ್ನ ಸಂಗ್ರಹಿಸತಕ್ಕಂಥ ಕೆಲಸವನ್ನ ನಡೆಸ್ತಾ ಇದ್ದಾರೆ. ಈಗಾಗಲೇ ಎನ್ಐಎ ಈ ದೆಹಲಿ ಕಾರ್ ಬಾಂಬ್ ಸ್ಫೋಟ ಪ್ರಕರಣದ ತನಿಖೆಯನ್ನು ವಹಿಸಿಕೊಂಡಿದೆ. ಎನ್ಐಎದ ಡಿಐಜಿ ಸಕರೆ ಅವರು ಇದರ ತನಿಖೆ ನೇತೃತ್ವವನ್ನು ವಹಿಸಿದ್ದಾರೆ. ಜೊತೆಗೆ ಅವರಿಗೆ ಎನ್ಐಎ ಮುಖ್ಯಸ್ಥ ಸದಾನಂದ ಡಾಟೆ ಅವರ ಮಾರ್ಗದರ್ಶನವನ್ನು ಕೂಡ ಮಾಡ್ತಾ ಇದ್ದಾರೆ. ಈಗ ಎನ್ಐಎ ಡಿಐಜಿ ಸಕರೆ ಅವರ ನೇತೃತ್ವದಲ್ಲಿ ಈ ಪ್ರಕರಣದ ತನಿಖೆ ನಡೀತಾ ಇದೆ. ಈಗ ಈ ಪ್ರಕರಣ ಇಲ್ಲಿ ಒಂದು ಸ್ಥಳದಲ್ಲೂ ಕೂಡ ರ್ಯಾಪಿಡ್ ಆಕ್ಷನ್ ಫೋರ್ಸ್ ದೆಹಲಿ ಪೊಲೀಸರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ನಿಯೋಜನೆ ಆಗಿದ್ದಾರೆ. ಈಗ 2ನೇ ದಿನವೂ ಕೂಡ ಇಲ್ಲಿ ಒಂದು ತನಿಖೆಯನ್ನು ತೀವ್ರ ಗತಿಯಲ್ಲಿ ಎನ್ಐಎ ಅಧಿಕಾರಿಗಳು ನಡೆಸ್ತಾ ಇದ್ದಾರೆ. ಮುಖ್ಯವಾಗಿ ದೆಹಲಿನಲ್ಲಿ ಇವತ್ತು ಕೂಡ ಹೈ ಅಲರ್ಟ್ ಇದೆ. ಈ ಮುಖ್ಯವಾಗಿ ಉಮರ್ ನಬಿ ತನ್ನ ಸಹಚರರಾದಂತಹ ಮುಜಾಯಿಲ್ ಜೊತೆಗೆ ಆದಿಲ್ ರಾತರ್ ಇಬ್ರು ಕೂಡ ಬಂಧನವಾದ ಬಳಿಕ ಸಾಕಷ್ಟು ಭಯ ಭೀತಿಗೊಂಡಿದ್ದ. ತಾನು ಕೂಡ ಸಿಕ್ಬಿಡ್ತೀನಿ ಅನ್ನೋ ಒಂದು ಭಯ, ಆತಂಕ ಇತ್ತು, ಒಂದು ಪ್ಯಾನಿಕ್ ಆಗಿದ್ದ. ಆ ಒಂದು ಪ್ಯಾನಿಕ್ ನಲ್ಲೇನೆ ತನ್ನ ಬಳಿ ಇದ್ದಂತಹ ಸ್ಫೋಟಕವನ್ನ ಕಾರ್ನಲ್ಲಿ ತುಂಬಿಕೊಂಡು ಸೀದಾ ದೆಹಲಿಗೆ ಬಂದಿದ್ದಾನೆ. ದೆಹಲಿನಲ್ಲಿ ರೆಡ್ ಫೋರ್ಟ್ ನ ಬಳಿಗೆ ಬಂದು ಅದನ್ನ ಸ್ಫೋಟಿಸಿದ್ದಾನೆ. ಇದು ಆಕಸ್ಮಿಕವಾಗಿ ಆಗಿರ್ತಕ್ಕಂಥ ಸ್ಫೋಟ ಅನ್ನೋ ಒಂದು ಮಾಹಿತಿಯನ್ನು ಕೂಡ ಅಧಿಕಾರಿಗಳು ಕೊಡ್ತಾ ಇದ್ದಾರೆ. ಆತ ಆತ್ಮಾಹುತಿ ಮಾಡ್ಕೊಳ್ಬೇಕು ಅಂತೇಳಿ ಸ್ಫೋಟವನ್ನು ನಡೆಸಿಲ್ಲ, ಬದಲಿಗೆ ಅದು ಟ್ರಾಫಿಕ್ ಸಿಗ್ನಲ್ ಬಳಿ ಬರ್ತಾ ಇದೆ ಅಂತಾನೆ ಆಕಸ್ಮಿಕವಾಗಿ ಕಾರ್ನಲ್ಲಿದ್ದಂತಹ ಸ್ಫೋಟಕಗಳು ಸ್ಫೋಟವಾಗಿವೆ. ಒಂದು ವೇಳೆ ಆತ್ಮಾಹುತಿ ಮಾಡ್ಕೋಬೇಕು ಅಂದಿದ್ರೆ ಯಾವ್ದಾದ್ರು ಮತ್ತೊಂದು ವಾಹನಕ್ಕೆ ಗುದ್ದಿಬೇಕಾಗಿತ್ತು, ಇಲ್ವಾ ರೆಡ್ ಫೋರ್ಟ್ ಹೋಗಿ ಗುದ್ದಿಬೇಕಾಗಿತ್ತು. ಆ ರೀತಿ ಯಾವುದನ್ನು ಕೂಡ ಗುದ್ದಿಲ್ಲ ಆತ. ಆದ್ರೆ ಸಿಗ್ನಲ್ ಬಳಿ ಬಂದಾಗ ಆಕಸ್ಮಿಕವಾಗಿನೇ ಕಾರ್ನಲ್ಲಿದ್ದಂತಹ ಸ್ಫೋಟಗಳೆಲ್ಲವೂ ಕೂಡ ಸ್ಫೋಟವಾಗಿವೆ ಅನ್ನೋದು ಮಾಹಿತಿಯನ್ನ ಅಧಿಕಾರಿಗಳು ಕೊಟ್ಟಿದ್ದಾರೆ. ಮಧುಸೂದನ್, ಧನ್ಯವಾದ ಚಂದ್ರಮೋಹನ್ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.